ಅರ್ಚನಾ ಮೇಡಮ್. ಹಲೋ, ಮೇಡಮ್ ಕೇಳಿಸ್ತಿದ್ಯಾ ಹೇಳಿ. ಸರ್? ರಾಮನ್ ಮೇಡಮ್. ನಾನು ಸಾಗರದಿಂದ ಮಾತಾಡ್ತಾ ಇರೋದು. ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರದಿಂದ. ನಾನು ಎಸ್. ನಿಮ್ದು ಮೆಸೇಜ್ ಅಲ್ಲೂ ಕೇಳಿದ್ದೆ, ಹೊಟ್ಟೆ ಉರಿತಾ ಇದೆ ನನ್ಗೆ ಅಂತ ಹೇಳ್ಬಿಟ್ಟು. ಒಂದ್ 6-7 ಮಂತ್ಸ್ ಆಯ್ತು ಹೊಟ್ಟೆ ಉರಿ ಸ್ಟಾರ್ಟ್ ಆಗಿ, ಬಟ್ ಇನ್ನೂ ಕಡಿಮೆ ಆಗ್ತಾ ಇಲ್ಲ ನನಗೆ. ಅಂದ್ರೆ ಇಡೀ ದಿನ ಇರಲ್ಲ, ಎಲ್ಲೋ ಸಂಜೆ ಒಂದ್ ಟೈಮು ಇಲ್ಲ ಬೆಳಗ್ಗೆ ಒಂದ್ ಟೈಮು 5 ಮಿನಿಟ್ಸ್ ಈ ತರ ಬಂದು ಹೋಗುತ್ತೆ. ಜಾಸ್ತಿ ನೈಟ್ ಟೈಮ್ ಇರುತ್ತಾ, ಡೇ ಟೈಮ್ ಅಲ್ಲಿ ಇರುತ್ತಮ್ಮ? ಆ, ಜಾಸ್ತಿ ಆಫ್ಟರ್ನೂನ್ ಟೈಮ್ ಬಂದಂಗ್ ಫೀಲ್ ಆಗುತ್ತೆ ನಂಗೆ, ಒಂದ್ 4ರಿಂದ ಒಂದು 7 ಗಂಟೆ ಟೈಮಲ್ಲಿ ಸಂಜೆ. ಬಟ್ ನಾನು ಹ್ಮ್ ನಾಡೀಶ್ವರ ನೋಡಿದಾಗ ನಂಗೆ ಪಿತ್ತ ಜಾಸ್ತಿ ಇದೆ ಅಂತ ತೋರಿಸಿತ್ತು. ಹ್ಮ್ ಸೊ ಹ್ಮ್ ನನ್ಗೆ ಮಧ್ಯಾಹ್ನದ ಮೇಲೆ ಬರ್ತಾ ಇದೆ, ಕೋಲ್ಡಿಗ್ ಆಗಿದ್ಯಾ ಅಥವಾ ಹೀಟಿಗ್ ಆಗಿದ್ಯಾ ಅಂತ ಕನ್ಫರ್ಮ್ ಮಾಡ್ಕೊಳಕ್ ಆಗ್ತಿಲ್ಲ. ಯಾಕಂದ್ರೆ ನಂಗೆ ಅದು ಸ್ಟಾರ್ಟ್ ಆಗಿದ್ದು ಲಾಸ್ಟ್ ಮಾರ್ಚ್ ಅಲ್ಲಿ, ಸ್ವಲ್ಪ ಅದು ಇದು ಸ್ಪೈಸಸ್ ಎಲ್ಲ ತಿಂದಾಗ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಇವಾಗ ಕೋಲ್ಡಿಗ್ ಆಗ್ತಿದ್ಯಾ ಅಥವಾ ಹೀಟಿಗ್ ಆಗ್ತಿದ್ಯಾ ಅಂತ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಾ ಇಲ್ಲನಾ? ಸರಿ. ಒಂದ್ ಮರ್ಮ ಪಾಯಿಂಟ್ ಅನ್ನ ಮಾಡಿ. ಅಧಿಪತಿ ಮರ್ಮ ಇದೆ ಅಲ್ವಾ? ಹ, ಅಧಿಪತಿ ಮರ್ಮ ಎಲ್ಲಿ ಬರುತ್ತೆ ಅಂದ್ರೆ ಮೇಲೆ ಬರುತ್ತೆ. ಇದು ಮಿಡಲ್. ಅಧಿಪತಿ ಮರ್ಮ. ಸರಿನಾ? ಅಲ್ಲಿ ಈ ತರ ಕೈಯನ್ನ ಹಿಡಿಯಿರಿ. ಈ ತರ ಅಲ್ವಾ? ಹಾ. ಇಟ್ಬಿಟ್ಟು ಸ್ವಲ್ಪ ಲೂಸ್, ಇಷ್ಟು ಈ ತರ. ಹೀಗೆ ಪ್ರೆಸ್ ಮಾಡ್ಬೇಕಾ? ಪ್ರೆಸ್ ಏನ್ ಬೇಡ, ಜಸ್ಟ್ ಈ ತರ ಇಟ್ಬಿಟ್ಟು ಒಂದು ಹಾ. ನಿಮಿಷ ಕಾಲ ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ. ಓಕೆ. ಹಾ. ಇದನ್ನ ಮಾರ್ನಿಂಗು, ಈವ್ನಿಂಗು, ನೈಟ್ 3 ಹೊತ್ತು ಮಾಡಿ ಕಮ್ಮಿ ಆಗ್ತಾ ಬರುತ್ತೆ. ಹೌದಾ? ಹ್ಮ್. ಸರಿ ಸರ್. ಅಂದ್ರೆ ಇವಾಗ 6-7 ಮಂತ್ಸ್ ಆಯ್ತು ಎಲ್ಲಾ ಟ್ರೈ ಮಾಡ್ತಿದೀನಿ. ಅಂದ್ರೆ ಹ್ಮ್. ಬೇರೆಯವ್ರಿಗೆ ಕ್ಯೂರ್ ಆಗ್ತಾ ಇದೆ, ನಾನು ಏನ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ, ನನಗ್ ಕ್ಯೂರ್ ಆಗ್ತಾ ಇಲ್ಲ. ಮೇನ್ ಅದ್ರ ಪ್ರಾಬ್ಲಮ್ ಜೊತೆಗೆ ಆಗ್ತಿದೆ. ಕಲರ್ ಥೆರಪಿಯಲ್ಲಿ ಏನ್ ಮಾಡಿ ಅಂತಂದ್ರೆ, ಬೋತ್ ಹ್ಮ್. ಲಿಟಲ್ ಫಿಂಗರ್ ಗೆ ಗ್ರೀನ್ ಕಲರ್ ಹಾಕಿ 2 ದಿನ ಕಾಲ. ಇಲ್ಲಿ ಈ ಲಾಸ್ಟ್ ಬೋತ್ ಜಾಯಿಂಟ್. ಬೋತ್ ಲಿಟಲ್ ಫಿಂಗರ್ ಫಸ್ಟ್ ಜಾಯಿಂಟ್ ಗೆ ಫಸ್ಟ್ ಜಾಯಿಂಟ್ಗೆ. ಓಕೆ. 2 ದಿನಗಳ ಕಾಲ ಗ್ರೀನ್ ಕಲರ್ ಹಾಕಿ. ಗ್ರೀನ್ ಕಲರ್ ಆದ್ಮೇಲೆ ಬರ್ನಿಂಗ್ ಸ್ವಲ್ಪ ಕಮ್ಮಿ ಆಗ್ಬೇಕು. ಓಕೆ. ಕಮ್ಮಿ ಆಗಿಲ್ಲಪ್ಪ ಅಂತಂದ್ರೆ ಸ್ಕೈ ಬ್ಲೂ ಕಲರ್ ಹಾಕಿ. ಕಮ್ಮಿ ಓಕೆ. ಆಗಿದೆ ಅಂದ್ರೆ ಕಂಟಿನ್ಯೂ ಮಾಡಿ. ಹಾ. 100% ಬರ್ನಿಂಗ್ ಇದೆ, 2 ಗ್ರೀನ್ ಹಾಕಂತೀರಾ. 10% ಕಮ್ಮಿ ಆಗಿದೆ, ಕಂಟಿನ್ಯೂ ವಿತ್ ಗ್ರೀನ್. ಇಲ್ಲ ಸರ್, ಮತ್ 101 ಆಗಿದೆ ಅಂತಂದ್ರೆ ಸ್ಕೈ ಬ್ಲೂ ಕಲರ್ ಹಾಕಿ. ಓಕೆ. ಅದ್ರ ಜೊತೆಗೆ ರೆಡ್ ಕಲರ್ ಹಾಕಿ. ಲೆಫ್ಟ್ ಮತ್ ಹ್ಯಾಂಡ್ ರಿಂಗ್ ಹಾ. ಫಿಂಗರ್ ಫಸ್ಟ್ ಜಾಯಿಂಟ್ ಗೆ ರೆಡ್ ಕಲರ್ ಹಾಕಿ. ಬೋತ್ ಮಿಡಲ್ ಫಿಂಗರ್ ಫಸ್ಟ್ ಜಾಯಿಂಟ್ ಗೆ ಪಿಂಕ್ ಕಲರ್ ಹಾಕಿ. ಓಕೆ. ಇದ್ರಾ? ಅದ್ರ ಜೊತೆಗೆ ರೈಟ್ ಹ್ಯಾಂಡ್ ಗೆ ಗ್ರೀನ್ ಕಲರ್ ಹಾಕಿ ಫಸ್ಟ್ ಜಾಯಿಂಟ್ ಗೆ. ಓಕೆ. ಲೆಫ್ಟ್ ಹ್ಯಾಂಡ್ ಫಸ್ಟ್ ಜಾಯಿಂಟ್ ಇಂಡೆಕ್ಸ್ ಫಿಂಗರ್ ಗೆ ಸ್ಕೈ ಬ್ಲೂ ಕಲರ್ ಹಾಕಿ. ಸ್ಕೈ ಬ್ಲೂ ಅಲ್ವಾ? ಎಸ್. ಸರ್, ಇದು ವಿಡಿಯೋ ಸಿಗುತ್ತಲ್ಲ ನನ್ಗೆ ಆಮೇಲೆ? ಯಾಕಂದ್ರೆ ಎಸ್, ಕನ್ಫ್ಯೂಸ್ ಆಗ್ತದೆ ವಿಡಿಯೋ ನನ್ ಸಿಗುತ್ತೆ. ಗೊತ್ತಾಯ್ತು ಗೊತ್ತಾಯ್ತು. ಯೂಟ್ಯೂಬ್ ಹಾ. ಲೈವ್ ಅಲ್ಲಿ ಹೋಗ್ಬಿಟ್ಟು ನೋಡಿ, ಸಿಗುತ್ತೆ. ಸಿಗುತ್ತೆ. ಓಕೆ ಸರ್. ಇದು ವಿಡಿಯೋ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಮತ್ತೆ ನನ್ನ ವಾಟ್ಸ್ಆಪ್ ಚಾನಲ್ ಅಲ್ಲಿ ಕೂಡ ಮಾರ್ನಿಂಗ್ ಶೇರ್ ಮಾಡ್ಕೊಂತೀನಿ. ಇಲ್ಲ ನಿಮ್ಗೆ ಅರ್ಜೆಂಟ್ ಓಕೆ. ಬೇಕಾಗಿತ್ತಂದ್ರೆ ವಿನೋದ್ ಅಕ್ಯುಪ್ರೆಷರ್ ಅನ್ನೋ ಯೂಟ್ಯೂಬ್ ಚಾನಲ್ ಗೆ ಹೋಗ್ಬಿಟ್ಟು ಅಲ್ಲಿ ವಿಡಿಯೋಸ್, ಪ್ಲೇ ಲಿಸ್ಟ್, ಲೈವ್, ಶಾರ್ಟ್ಸ್ ವಿಡಿಯೋಸ್ ಅಂತ ಇರುತ್ತೆ. ಅಲ್ಲಿ ಲೈವ್ ಸರ್, ಅಲ್ಲಿ ಅದನ್ನ ಹೋಗ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಟ್ರೈ ಮಾಡ್ತಿದೀನಿ, ಓಪನ್ ಆಗ್ತಾನೆ ಇಲ್ಲ. ಆಗುತ್ತೆ, ನಿಮ್ಗೆ ಗೊತ್ತಾಗ್ತಾ ಇರಲ್ಲ. ಜಸ್ಟ್ ನೋಡ್ಕೊಂಡು ಬಂದು ಎಡಿಟ್ ಮಾಡ್ಬಿಟ್ಟು 2 ವಿಡಿಯೋ ಶೇರ್ ಮಾಡಿರೋದು. 3ನೇ ವಿಡಿಯೋ ಇದನ್ನು ಕೂಡ ಇವಾಗ ಯೂಟ್ಯೂಬ್ ಲೈವ್ ಇದೆ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದಾರೆ. ಯಾಕಂದ್ರೆ ನಂದು ಟೂ ಹ. 295 280 ತನಕ ಜನ ತಗೊಂತದೆ. ಆಮೇಲೆ ಲಾಗಿನ್ ಆಗಲ್ಲ, ತಗೊಳಲ್ಲ. ಅದೆಲ್ಲ ರಿಮೈನಿಂಗ್ ಎಲ್ಲ ಯೂಟ್ಯೂಬ್ ಅಲ್ಲಿ ಜನ ನೋಡ್ತಾ ಇದ್ದಾರೆ ಇವಾಗ. ಅದನ್ನ 10 ನಿಮಿಷ ಆದ್ಮೇಲೆ ಪ್ರೊಸೆಸ್ ಆದ ನಂತರ ಅಪ್ಲೋಡ್ ಆಗುತ್ತೆ ಯೂಟ್ಯೂಬ್ಗೆ. ನೀವು ವಿನೋದ್ ಅಕ್ಯುಪ್ರೆಷರ್ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಅಲ್ಲಿ ಲೈವ್ ಅಂತ ಆಪ್ಷನ್ ಇರುತ್ತೆ. ಆ ಲೈವ್ ಆಪ್ಷನ್ ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತು ವಿಡಿಯೋ ಬಂದಿರೋದನ್ನ ನೀವು ನೋಡ್ಕೊಂಡು ಕಲಿಬಹುದು. ನೋಡಿ ಇನ್ನೊಂದ್ಸಲ ಮಾಡ್ಬೋದು. ಸರಿ, ನೋಡೋಣ. ಇದು ಅಧಿಪತಿ ಮರ್ಮ ಮಾಡಿ ಅಮ್ಮ. ಒಂದು ಹ. 7 to 10 days ಆದ ನಂತರ ನನಗೊಂದು ಮೆಸೇಜ್ ಮಾಡಿ, ಈ ತರ ಅಧಿಪತಿ ಮರ್ಮ ಹೇಳಿದ್ರೆ ಮಾಡಿದ ನಂತರ ಜಾಸ್ತಿ ಆಯ್ತು ಅಥವಾ ಕಮ್ಮಿ ಆಯ್ತು ಅಥವಾ ಕಮ್ಮಿ ಆಗಿಲ್ಲ ಅನ್ನೋದನ್ನು ನನಗೆ ತಿಳಿಸಿದ್ರೆ ನೆಕ್ಸ್ಟ್ ಇನ್ನೊಂದ್ ಏನಾದ್ರು ಹೇಳ್ತೀನಿ. ಇವಾಗ ಫುಡ್ ಹೇಗೆ? ನಾನು ಇವಾಗ ನಾರ್ಮಲ್ ಆಗಿ ಕೋಲ್ಡ್ ವೆರಿ ಗುಡ್. ತಿನ್ಬೋದು? ಹೇಳಿದ್ರೆ 2 ಗ್ರೀನ್ ಕಲರ್ ಹಾಕ್ತಿರಲ್ವಾ, 2 ದಿನ ಆದ ನಂತರ ನಿಮ್ಗೆ ಬರ್ನಿಂಗ್ ಕಮ್ಮಿ ಆಯ್ತಂದ್ರೆ ಕೋಲ್ಡ್ ಐಟಮ್ಸ್ ಅನ್ನ ಬಿಟ್ಬಿಡಿ. ಓಕೆ. ಹೌದಾ? ಇಲ್ಲ ಸರ್, 2 ಗ್ರೀನ್ ಹಾಕಿದ್ಮೇಲೆ ಜಾಸ್ತಿ ಆಗಿದೆ ಸಿಂಪ್ಟಮ್ಸ್ ಅಂತಂದ್ರೆ ನೀವು ಈಟ್ ಐಟಮ್ ಅನ್ನ ಬಿಡಿ. ಓಕೆ. ಸರಿನಾ? ಇವಾಗ ಇದು ಎರಡು ಗ್ರೀನ್ ಇವಾಗ ಒಂದ್ ನಿಮಿಷ ಇನ್ನೊಂದ್ಸಲ ಹೇಳ್ತೀನಿ. 2 ಗ್ರೀನ್ ಕಲರ್ ಹಾಕಿದಾಗ ನಿಮ್ ಸಿಂಪ್ಟಮ್ಸ್ ಕಮ್ಮಿ ಆಗಿದೆ ಅಂತಂದ್ರೆ ಈಟ್, ಖಾರ, ಹುಳಿ, ಉಪ್ಪು, ಮಸಾಲೆಯನ್ನ ಅವಾಯ್ಡ್ ಮಾಡಿ. ಇಲ್ಲ ಓಕೆ. ಸರ್, ನಾನು ಗ್ರೀನ್ ಹಾಕಿದ್ಮೇಲೆ ಜಾಸ್ತಿ ಹ. ಆಗಿದೆ ಅಂದ್ರೆ
ಹಾಲು, ಮೊಸರು, ಮಜ್ಜಿಗೆ, ಎಣ್ಣೆ ಪದಾರ್ಥವನ್ನ ಕಮ್ಮಿ ಮಾಡಿ. ಕಡಿಮೆ ಮಾಡ್ಬೇಕು. ಓಕೆ. ಓಕೆನಾ? ಥ್ಯಾಂಕ್ ಯು ಸೊ ಮಚ್. ಓಕೆ. ಓಕೆ.